ಈಗ ಮಾನ್ಯ ಆಹಾರ ಸಚಿವರು ಕೇಂದ್ರದ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿದ್ದೆ. ಅವರು ಇತ್ತೀಚೆಗೆ ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ರೂಟ್ ಆಪ್ಟಿಮೈಸೇಷನ್ ಅಂದರೆ ಗೂಗಲ್ನಲ್ಲಿ ಮ್ಯಾಪ್ ಮಾಡಿದ್ದಾರೆ. ಫೇರ್ ಪ್ರೈಸ್ ಡಿಪೋಗೂ ಗೋಡೌನ್ಗೂ ಅಂತರ ಕಡಿಮೆ ಇರಬೇಕು, ಟ್ರಾನ್ಸ್ಪೋರ್ಟೇಷನ್ನು ಕಡಿಮೆ ಆಗಬೇಕು ಮತ್ತು PDS ಡಿಪೋಗಳವರಿಗೆ ಸುಗಮವಾಗಿ ಸರಬರಾಜು ಮಾಡಲಿಕ್ಕೆ ಅವಕಾಶ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿದೆ. ಆ ಮಾಡಿರೋದ್ರಲ್ಲಿ ಗೂಗಲ್ ಮ್ಯಾಪಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಲೋಪದೋಷಗಳಿವೆ. ಹೇಗಿದೆ ಅಂದರೆ, ಉದಾಹರಣೆಗೆ ನಾವು A ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತೀವಿ, B ಸ್ಥಳದಲ್ಲಿ ಗೋಡೌನ್ ಇರ್ತದೆ. ಅವರು C ಸ್ಥಳಕ್ಕೆ ಹೋಗಿ ಕಲೆಕ್ಟ್ ಮಾಡ್ರಿ, ಗೋಡೌನ್ ಇದೆ ಅಂತ. ಅಂದರೆ B ಹತ್ರ ಇದೆ, C ದೂರ ಇದೆ. ಆ ಗೂಗಲ್ ಮ್ಯಾಪ್ನಲ್ಲಿ ಕೆಲವು ಕಡೆ A PDS ಡಿಪೋನವರು B ಹತ್ರ ಇದೆ, Cಗೆ ಹೋಗುವಂಥರ ಆರ್ಡರ್ಸ್ ಆಗಿಬಿಟ್ಟಿದೆ. ಅದು ವಿಶೇಷವಾಗಿ ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಆಗಿರೋದ್ರಿಂದ ನಾನು ಮನಗಂಡೆ. ನನಗೆ ಮಾಹಿತಿ ಬಂತು, ಮನವಿ ಕೊಟ್ಟರು, ಫೇರ್ ಪ್ರೈಸ್ ಡಿಪೋ ಅವರು ಕೊಟ್ಟರು, ಗ್ರಾಹಕರು ಕೊಟ್ಟರು, ಟ್ರಾನ್ಸ್ಪೋರ್ಟ್ನವರು ಕೂಡ ಕೊಟ್ಟರು. ಇದನ್ನೆಲ್ಲ ವಿಚಾರ ಮಾಡಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಂತ್ರಿಯವರಿಗೆ, ಕೇಂದ್ರದ ಮಂತ್ರಿಗಳಿಗೆ ನಾನು ಮನವಿ ಮಾಡಿದಾಗ, ನಾವು ಮೂಲ ಉದ್ದೇಶ ಇದು ಸುಲಭವಾಗಲಿ, ಹತ್ತಿರ ಇರಲಿ, ಕಡಿಮೆ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಸಾಗಾಣಿಕೆ ಅನುಕೂಲ ಆಗಲಿ ಮತ್ತು PDS ಡಿಪೋಗಳು ಕಡಿಮೆ ಹತ್ತಿರದಲ್ಲಿ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ವಿ. ಕೆಲವು ಕಡೆ ಇಂಥವಾಗಿದೆ, ಅವನ್ನು ಸರಿ ಮಾಡೋಣ. ತಕ್ಷಣ ಅದಕ್ಕೆ ಡೀಟೇಲು ಎಷ್ಟು ಕಡೆ ಇಂಥದ್ದಿದೆ ಅನ್ನೋದನ್ನ ಸರ್ವೆ ಮಾಡಿ ನೀವು ಕಳಿಸ್ಕೊಟ್ರೆ ನಾವು ಕನ್ಸಿಡರ್ ಮಾಡ್ತೀವಿ. ನಮ್ಮ ಮೂಲ ಉದ್ದೇಶ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗಬೇಕು, ಫೇರ್ ಪ್ರೈಸ್ ಡಿಪೋಗೆ ಹತ್ತಿರದಲ್ಲಿ ಗೋಡೌನ್ ಇರಬೇಕು. ಆ ಉದ್ದೇಶದಿಂದ ಮಾಡುವಾಗ ಗೂಗಲ್ ಮ್ಯಾಪಲ್ಲಿ ಮಾಡಿದ್ದೀವಿ. ಸ್ವಲ್ಪ ಏರ್ಪೇರ್ ಇದ್ದರೆ ಅವನು ಸರಿ ಮಾಡಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದೇ ಮೇನ್ ಉದ್ದೇಶ. ಇವತ್ತು ನಾನು ಅವ್ರನ್ನ ಭೇಟಿಯಾಗಿದ್ದೀನಿ. ಬಹಳ ಮುಖ್ಯವಾದಂಥ ವಿಷಯ. ಯಾಕಂದರೆ ಇದು ಟ್ರಾನ್ಸ್ಪೋರ್ಟೇಷನ್ನು ಬಹಳ ಕಷ್ಟ ಆಗ್ತದೆ. ಮಳೆಗಾಲದಲ್ಲಿ ಕೆಲವು ಕಡೆ ಹೋಗೋಕ್ಕಾಗೋದಿಲ್ಲ, ರಸ್ತೆ ನೀರಿರ್ತದೆ, ಅನಾನುಕೂಲ ಆಗ್ತದೆ, ಹಳ್ಳಿವರೆಗೆ ತೊಂದರೆ ಆಗ್ತದೆ. ಇವೆಲ್ಲವನ್ನು ಇಟ್ಕೊಂಡು ಮಾನ್ಯ ಮಂತ್ರಿಗಳು ಒಪ್ಕೊಂಡಿದ್ದಾರೆ. ಏನು ಏರ್ಪೇರುಗಳಿದ್ರು ಸರಿ ಮಾಡೋಣ. ತಕ್ಷಣ ಅದನ್ನು ಡೀಟೇಲು ಎಷ್ಟು ಕಡೆ ಇರ್ತದಿದೆ ಅಂತ ಕಳಿಸಿ ಅಂತ ಹೇಳಿದ್ದೇನೆ. ಅದನ್ನು ತಯಾರು ಮಾಡಿ ಕಳಿಸ್ಕೊಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.